ಏನಿವತ್ತು ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಕೂಡ ಆಗಮಿಸಿದ್ದೀವಿ. ಏನು ಮೊನ್ನೆ 4ನೇ ತಾರೀಕಿಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ 14 ಗ್ರಾಮದ ಕ್ರಾಸ್ ಬಳಿ ಹತ್ರ ನಮ್ಮ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾದ ಅವ್ರದ್ದು ಮೇಲೆ ಹಲ್ಲೆಯಾಗಿ ಉಮಾನಂದ್ ಅವ್ರ ಮೇಲೆ ಏನದ ಹಲ್ಲೆಯಾಗಿ ಅವ್ರ ಕೊಲೆನ ಆಗಿದೆ. ಅದನ್ನು ಖಂಡಿಸಿ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಇದು ಪ್ರತಿಯೊಂದು ದಿನ ಈ ಸರ್ಕಾರ ಬಂದಾಗಿನಿಂದ ದಬ್ಬಾಳಿಕೆ, ದೌರ್ಜನ್ಯ ಹಾಗೂ ಕೊಲೆ, ದರೋಡೆ ಪ್ರತಿಯೊಂದು ದಿನ ಏನದಂತಂದರೆ ಘಟನೆಗಳು ನಡೀತಾನೆ ಇದ್ದಾವೆ. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಏನದಂತಂದರೆ ನಮ್ಮ ಸಮುದಾಯಕ್ಕೆ ಏನದಂತಂದರೆ ಯಾವುದೇ ರೀತಿಯಿಂದ ನ್ಯಾಯ ಕೊಡೋದ್ರಲ್ಲಿ ವಿಫಲ ಆಗಿದೆ. ಇಲ್ಲಿ ಪೊಲೀಸ್ ಇಲಾಖೆದವರು ವಿಶೇಷವಾಗಿ ಈ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಏನಿದೆ, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಯಾವುದೇ ಒಂದು ಘಟನೆಗಳಾದಾಗ ಅವತ್ತಿನ ಅವತ್ತೇ FIR ಆಗಲ್ಲ, ಅವತ್ತಿನ ಅವತ್ತೇ ಬಂಧನ ಆಗಲ್ಲ ಆರೋಪಿಗಳಿಗೆ. ಇಂಥ ಒಂದು ಇದರಲ್ಲಿ ನಮ್ಮ ಸಮುದಾಯದ ಒಂದು ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತಂದ ಏನಾದ್ರು ಜೀವ ಕಳ್ಕೊಂಡಿದ್ದಕ್ಕೆ ನಾವೆಲ್ಲರೂ ಖಂಡಿಸಿ, ತೀವ್ರವಾಗಿ ನಮ್ಮ ಪಕ್ಷದ ವತಿಯಿಂದ ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಮನವಿ ಸಲ್ಲಿಸಿದ್ದೀವಿ. ಈ ಮೂಲಕ ನಾನು ಆಗ್ರಹ ಮಾಡೋದೇನೆಂದರೆ, ಈ ಕೂಡಲೇ ಇನ್ನು ಯಾರ್ಯಾರು ಅದು ಕಾಣಲಾರ ಕೈಗಳಿದ್ದಾವೆ, ಆ ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನಂತಂದರೆ ಕೊಲೆ ಮಾಡಿದ್ದ ಏನು ಆರೋಪಿಗಳಿದ್ದಾವೆ, ಅವ್ರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಹಾಗೆ ಅವ್ರ ಫ್ಯಾಮಿಲಿಗೆ ಏನದಂತಂದರೆ ಸರ್ಕಾರ ವತಿಯಿಂದ ಸೂಕ್ತ ಪರಿಹಾರ ಕೊಡಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೀವಿ. ಇನ್ನು ಮುಂದೆ ನಮ್ಮ ಪಕ್ಷದ ಜಿಲ್ಲಾ ಸಂಯೋಜಕರು ಮಾತಾಡಬೇಕು ಅಂತ. ಇವತ್ತಿನ ದಿನ ನಮ್ಮ ಜಿಲ್ಲೆಯ ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಏನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಏನು ನಮ್ಮ ಬಹುಜನ್ ಸಮಾಜ್ ಪಾರ್ಟಿಯ ಮುಖಂಡರ ಏನು ಉಮಾನಂದ್ ಅಂಥೇಳಿ ಏನು ಇದ್ದಿದ್ರು, ಅವರನ್ನು ಹಾಡೇ ಆಗಲೇ ಏನು ಕೊಲೆಗೈದಿದ್ದಾರೆ. ಆ ಕೊಲೆ ಹಿಂದೆ ಭಾಳಷ್ಟು ಅನುಮಾನಗಳಿದ್ದಾವೆ. ಅದರಿಂದ ಭಾಳ ದೊಡ್ಡ ಶಕ್ತಿ ಕೈವಾಡಗಳಿವೆ. ಆಲ್ರೆಡಿ ಏನು ಇಬ್ಬರನ್ನು ಬಂಧಿಸಿದಾರಂತ. ಅದರಲ್ಲಿ ಇನ್ನೂ 4 ಜನ ಏನದಂದರೆ ಮೇನ್ ವ್ಯಕ್ತಿಗಳು, ಏನದು ರಾಜಕೀಯ ವ್ಯಕ್ತಿಗಳೇ ಇದ್ದಿದ್ದಿರ್ತಾರೆ. ಯಾಕಂತಂದರೆ ಅವ್ರಿಗೆ ಹಿಡಿಲಕ್ಕೆ ಹೋಗಲ್ಲ ಪೊಲೀಸ್ ಇಲಾಖೆ. ಸುಮ್ಮನೆ ಅದರಲ್ಲಿ ಏನೋ ಕಮ್ಜೋರಿ ದಿನವ್ರಿಗೆ ಹಿಡಿಯೋದು ಈ ವ್ಯವಸ್ಥೆಯನ್ನು ನಡೀತಾ ಇದೆ. ಹಾಗಾಗಿ ನಾವು ಹೆಚ್ಚು ನೋಡಬೇಕಾಗಿದ್ರೆ ಇತ್ತೀಚೆಗೆ ಈ ಹೈದ್ರಾಬಾದ್ ಕರ್ನಾಟಕ ಅಂದರೆ ನಮ್ಮ ಏನು ಕಲಬುರಗಿ ವಿಭಾಗದ ಏನು ಜಿಲ್ಲೆಗಳಿದ್ದಾವೆ, ಈ ಜಿಲ್ಲೆಯಲ್ಲೇ ಭಾಳಷ್ಟು ಏನದಂದ್ರೆ ದೌರ್ಜನ್ಯಗಳು ಆಗ್ತಾಯಿದ್ದಾವೆ. ಅದು ಯಾದಗಿರಿ ಆಗಿರಬೇಕು, ಗುಲ್ಬರ್ಗ ಆಗಿರಬೇಕು, ಅಥವಾ ರಾಯಚೂರು ಆಗಿರಬೇಕು, ಈ ಕಡೆ ಭಾಳಷ್ಟು ಆಗ್ತಾಯಿದ್ದಾವೆ. ಹಾಗಾಗಿ ನಾವು ಕೂಡಲೇ ಏನದಂದ್ರೆ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾಯಿದ್ದೀವಿ. ಈ ಅಲ್ಲೇನು ಕೊಲೆ ಆಗಿದೆ ನಮ್ಮ ಬಹುಜನ್ ಸಮಾಜ್ ಪಾರ್ಟಿಯ ಮುಖಂಡರ ಮೇಲೆ, ಅದು ಕೂಡಲೇ ಏನದಂದ್ರೆ ಅಪರಾಧಿಗಳು ಯಾರೇ ಇದ್ದಿರಲಿ ಅಂತಲ್ಲ, ರಾಜಕೀಯ ಮುಖಂಡರುಗಳಿದ್ದಾರೆ, ಅವ್ರ ಕೈವಾಡಲಿಂದ ಆಗಿದೆ. ಅವರನ್ನು ಕೂಡಲೇ ಬಂಧಿಸಿ ಏನು ಅವ್ರಿಗೇನು ನ್ಯಾಯಯುತವಾಗಿ ಏನು ಜೈಲು ಶಿಕ್ಷೆ ಆಗಬೇಕು ಕೂಡಲೇ ಆಗಲೇ ಹೋಗಿದರೆ ನಮ್ಮ ಜಿಲ್ಲೆಯಲ್ಲಿ ಏನದಂದರೆ ನಮ್ಮ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾವು ಉಗ್ರವಾಗಿ ಏನದಂತಂದರೆ ಹೋರಾಟವನ್ನು ಮಾಡಬೇಕಾಗ್ತದೆ. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಎಲ್ಲ ತಾಲೂಕು ವೈಸ್ ಎಲ್ಲ ಹೋರಾಟಗಳು ನಡೀತಾ ಇದ್ದಾವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಏನದಂದರೆ ನಾವು ನಿರಂತರವಾಗಿ ನಿನ್ನೆ ಮತ್ತು ಮೊನ್ನೆ ಮೀಟಿಂಗು ಹಿಂಗೆಲ್ಲ ಆಗಿರೋದ್ರಿಂದ ನಾವು ಸಡನ್ಲಿ ಇದು ಹೋರಾಟನ ಕೈಗೆ ಎತ್ಕೊಳ್ಬೇಕಾಗಿತ್ತು. ಆದರೆ ಸಡನ್ಲಿ ಒಂದು ಮನವಿಯನ್ನಾದರೂ ಸಲ್ಲಿಸೋಣ ಸರ್ ಅಂತ ಹೇಳಿರೋದ್ರಿಂದ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ. ಕೂಡಲೇ ಏನಾದಂದ್ರೆ ನಮಗೆ ನ್ಯಾಯ ಸಿಗಲು ಹೋಗಿದರೆ ನಾವು ಉಗ್ರವಾಗಿ ನಮ್ಮ ಬೀದರ್ ಜಿಲ್ಲೆ ರಾಜ್ಯಾದ್ಯಂತ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿನ ನಾವು ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇವತ್ತಿನ ದಿನ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಸಂಕೇಶ್ವರ ಹಳ್ಳಿಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಲೀಡರ್ಸನ್ನು ಉಮಾನಂದ್ ಅವರಿಗೆ ಕಿಡಿಗೇಡಿಗಳು ಕೊಂದಿದ್ದಾರೆ. ಹೀಗಾಗಿ ಇದರ ಹಿಂದೆ ಯಾರಿದೆ ಕೈವಾಡು, ಯಾರ್ಯಾರಿದ್ದಾರೆ ಅವರು ಕೂಡ ಬಂಧಿಸಬೇಕು. ಮುಖ್ಯ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು ಮತ್ತು
ದಲಿತ ಗೃಹ ಮಂತ್ರಿಯಾಗಿದ್ದ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವರಿದ್ದರೂ ಕೂಡ ದಲಿತರ ಮೇಲೆ ಅನ್ಯಾಯ ಆಗ್ತಿದೆ. ಇವರು ತನ್ನ ಇದಕ್ಕೆ ಹೊಣೆ ಹೊತ್ತು ಅವರು ಪ್ರಿಯಾಂಕಾ ಖರ್ಗೆ ಸಾಹೇಬರು ರಾಜೀನಾಮೆ ಕೊಡಬೇಕಂತ ಹೇಳಿ ನನ್ನ ಮಾತು. ಜೈ ಭೀಮ್.